ಅಮ್ಮ ಏನು ಮಾಡ್ತಿದ್ದೀರಾ? ಖಾರ ಪೊಂಗಲ್ ಮಾಡ್ತೀನಿ. ನನಗೂ ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀನಿ ಬಾ. ಅದಕ್ಕೇನು ಸಿಂಪಲಾಗಿ ಹೇಳ್ಕೊಡ್ತೀನಿ. ನಾನಿಲ್ಲ ಅಂದ್ರೇನು ಮಾಡ್ಕೊಡ್ತೀನಿ ಬಾ. ಆಯ್ತು, ಹೇಳ್ಕೊಡಿ. ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸು ಅಕ್ಕಿ ಹಾಕೊಂಡಿದ್ದೀನಿ, 1 ಗ್ಲಾಸು ಇದು ಹೆಸರುಬೇಳೆ ಹಾಕೊಂಡಿದ್ದೀನಿ. ಆಯಿತು. 2 ಸೇರಿ ಸಮ ಹಾಕಿದ್ದೀನಿ. ಇದನ್ನ ತೊಳ್ಕೊಂಡು ಇಟ್ಟು ನೀರು ಹಾಕ್ಕೊಂತೀನಿ. ಆಯಿತು. ಇದಕ್ಕೆ ನೀರು ಇಟ್ಕೊಂಡಿದ್ದೀರಾ? ಎಷ್ಟು ನೀರು ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀನಿ ಸ್ವಲ್ಪ. ಈ ಗ್ಲಾಸ್ ಅಂದರೆ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಅದಕ್ಕೆ ನನಗೆ ಹಂಗೆ ಗೊತ್ತಾಗುತ್ತೆ. ನಮಗೆ ಗೊತ್ತಾಗಲ್ವಲ್ಲ, ನಾವೇನು ಹಾಕೋದು? ಹಂಗೆ ಹಾಕ್ಬೇಕಂದ್ರೆ 4 ಗ್ಲಾಸ್ ಹಾಕ್ತೀವಲ್ಲ ನಾರ್ಮಲ್ಗೆ. ಹೌದು. 2 ಗ್ಲಾಸ್ ಅಂದರೆ 4 ಗ್ಲಾಸ್ ನೀರು ಹಾಕ್ತೀವಲ್ಲ, ಇದಕ್ಕೊಂದು 6 ಗ್ಲಾಸ್ 2 ಗ್ಲಾಸ್ ಹಾಕ್ಬೇಕು. ಆಯ್ತು. ಹಾಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಆಮೇಲೆ ನೋಡು ಮೆಣಸು, ಜೀರಿಗೆ. ಓಕೆ, ಇದನ್ನು ಹಾಕ್ತೀನಿ. ಅದಾದಮೇಲೆ ಚಿತ್ತಪಟ ಹಸಿಮೆಣಸಿನ್ಕಾಯಿ 1-2-3 ಕರ್ಬೇವು ಎಲ್ಲ ಹಾಕ್ತಾಯಿದ್ದೀನಿ. ಇದು ಸಿಂಪಲ್. ಓಕೆ. ಚಟ್ನಿ ಇಲ್ಲ ಅಂದ್ರೂ ತಿನ್ಬೋದು, ಬೇಗನೂ ಆಗುತ್ತೆ. ಇವಾಗ ಏನು ಹಾಕ್ತಿದ್ದೀರಾ? ಒಂಚೂರು ಅರಿಶಿನ. ಓಕೆ. ಚೂರು, ಜಾಸ್ತಿ ಅಲ್ಲ. ಓಕೆ. ಉಪ್ಪು ಎಷ್ಟು ಬೇಕೋ ಅಷ್ಟು ನಾನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ನಾನು ತೊಗೊಂಡು ಕ್ವಾಂಟಿಟಿಗೆ. ಅದನ್ನು ಅದಕ್ಕೆ ಸೇರ್ಕೋಬೇಕು. ಇವಾಗ ಇದೆಷ್ಟು ವಿಸಿಲ್ ಬರಬೇಕು? ನನಗೆ ಒಂದು 4. ಇವಾಗ ಒಬ್ಬೊಬ್ಬರು ಕುಕ್ಕರಲ್ಲಿ ಮಾಡಲ್ಲ, ಪಾತ್ರೆಯಲ್ಲಿ ಮಾಡಬೇಕು ಅಂದರೆ ಪಾತ್ರೆ ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ. ಓಕೆ. ಒಬ್ಬೊಬ್ಬರು ಇದನ್ನ ಫಸ್ಟ್ ಅಕ್ಕಿ ಬೇಳೆ ಹಾಕ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಂತಾರೆ. ನಾನು ಹಂಗೆ ಹಾಕೊಳ್ಳಲ್ಲ, ಜೊತೆಯಲ್ಲೇ ಇಟ್ಬಿಡ್ತೀನಿ. ಎಲ್ಲ ಒಗ್ಗರಣೆ ಎಲ್ಲ ಮಾಡ್ಕೊಂಡು ಬೇಗ ಆಗುತ್ತೆ. ಬೇಗನೂ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ. ಚಟ್ನಿನೂ ಬೇಡ ಇದಕ್ಕೆ. ಅದಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀರಾ? ಅದಕ್ಕೆ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಎಲ್ಲ ಹಾಕ್ಕೊಂಡು ಇಟ್ಕೊಬಿಟ್ಟಿದ್ದೀನಿ. ನೀರು ಹಾಕ್ಕೊಬಿಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟು. ಅಷ್ಟೇ. ಇವಾಗ ವಿಸಿಲ್ ಬರಬೇಕಾ? ಎಷ್ಟು ವಿಸಿಲ್ ಬರಬೇಕು? ನಾನು 4 ವಿಸಿಲ್ ಕೂಗಿಸ್ಕೊತೀನಿ. ಓಕೆ.